ನೀವು ಹೊಸ ವಾಷಿಂಗ್ ಮಿಷಿನ್ ತೊಗೊಳ್ಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ? ಆದರೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತೊಗೊಳ್ಬೇಕಾ ಅಥವಾ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ತೊಗೊಳ್ಬೇಕಾ, ಯಾವುದು ಬೆಸ್ಟು ಅಂತ ತುಂಬ ಗೊಂದಲದಲ್ಲಿದ್ದೀರಾ? ಹಾಗಿದ್ದರೆ ಈ ವಿಡಿಯೋನ ನೋಡಿದರೆ ಸಾಕು, ಕೊನೆಗೆ ನಿಮಗೆ ಯಾವ ವಾಷಿಂಗ್ ಮಿಷಿನು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟೆಕ್ ಬ್ರೋ. ನೀವು ನೋಡ್ತಾ ಇರೋದು ಟೆಕ್ ಬ್ರೋ ಚಾನಲ್ಲು. ಮೊದಲು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದು ಭಾಗಶಃ ಆಟೋಮೆಟಿಕ್ ಮೆಷಿನ್. ಸಾಮಾನ್ಯವಾಗಿ ಇದರಲ್ಲಿ 2 ಟಬ್ಗಳು ಇರುತ್ತವೆ, ಅಂದರೆ 2 ಬೇಷನ್ ರೀತಿ 2 ಭಾಗಗಳು ಇರುತ್ತವೆ. ಒಂದನೇ ಭಾಗದಲ್ಲಿ ನೀವು ಬಟ್ಟೆಯನ್ನು ತೊಳೆಯೋಕೆ, ಇನ್ನೊಂದು ಭಾಗ ಬಟ್ಟೆಯನ್ನು ಒಣಗಿಸೋಕೆ 2 ಟಬ್ಗಳು ಇರುತ್ತವೆ. ಬಟ್ಟೆ ತೊಳೆದಾದ ಮೇಲೆ ನೀವು ಕೈಯಿಂದಲೇ ಬಟ್ಟೆಗಳನ್ನು ಸ್ಪಿನ್ ಟಬ್ಗೆ ಹಾಕಬೇಕು. ಅಂದರೆ ಬಟ್ಟೆಯನ್ನು ತೊಳೆದ ಮೇಲೆ ಪಕ್ಕದಲ್ಲಿರುವ ಇನ್ನೊಂದು ಸ್ಪಿನ್ ಟಬ್ಗೆ ನೀವೇ ನಿಮ್ಮ ಕೈಯಾರೆ ಬಟ್ಟೆಗಳನ್ನು ಹಾಕಬೇಕು. ಆದರೆ ಮಧ್ಯ ನೀವು ಈ ಕೆಲಸದಲ್ಲಿ ಹಾಜರಿರಲೇಬೇಕು. ಇನ್ನು ಈ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನ ಲಾಭಗಳು ಏನಪ್ಪ ಅಂತಂದರೆ, ಮೊದಲನೇದು ಇದು ತುಂಬ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಸಿಗುತ್ತದೆ. ದುಬಾರಿ ಏನಿಲ್ಲ, ಕಡಿಮೆ ಬೆಲೆಗೆ ಸಿಗುತ್ತದೆ. ಇನ್ನು ಎರಡನೇ ಲಾಭ ಏನಂತಂದರೆ, ಇದು ಕಡಿಮೆ ಕರೆಂಟನ್ನು ಖರ್ಚು ಮಾಡುತ್ತದೆ. ಕರೆಂಟ್ ಬಿಲ್ಲು ನಿಮಗೆ ಜಾಸ್ತಿ ಬರೋದಿಲ್ಲ. ಮೂರನೇದು, ನೀರಿನ ಒತ್ತಡ ಕಡಿಮೆ ಇದ್ದರೂ ಕೂಡ ಇದು ಕೆಲಸನ ಮಾಡಿಬಿಡುತ್ತೆ. ಅಂದರೆ ಇದಕ್ಕಿಷ್ಟೇ ನೀರು ಬೇಕು ಅಂತ ಏನು ಇರೋದಿಲ್ಲ. ಇನ್ನು ನಾಲ್ಕನೇದು, ಇದೇನಾದರೂ ಕೆಟ್ಟು ಹೋದರೆ ರಿಪೇರಿ ತುಂಬ ಸುಲಭ ಇರುತ್ತದೆ. ಅಂದರೆ ಕಾಸ್ಟ್ಲಿ ರಿಪೇರಿ ಬರೋಲ್ಲ, ಸಣ್ಣ ಪುಟ್ಟ ರಿಪೇರಿ ಬರುತ್ತದೆ. ಇದೆಲ್ಲ ಕಾರಣಗಳಿಂದ ನೀವು ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ಕಡಿಮೆ ಬಜೆಟ್ ಇದ್ದವರಿಗೆ ಈ ಒಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತುಂಬ ಒಳ್ಳೆಯದು. ಇನ್ನು ಈ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನ ನಷ್ಟಗಳು ಯಾವ್ಯಾವಪ್ಪ ಅಂತಂದರೆ, ಅಂದರೆ ಅನಾನುಕೂಲಗಳು ಯಾವ್ಯಾವಪ್ಪ ಅಂತಂದರೆ, ಇದು ಸಂಪೂರ್ಣ ಆಟೋಮೆಟಿಕ್ ಆಗಿರುವುದಿಲ್ಲ. ಅರ್ಧ ಆಟೋಮೆಟಿಕ್, ಇನ್ನರ್ಧ ಮ್ಯಾನ್ಯುವಲ್ ಆಗಿರುತ್ತದೆ. ಎರಡನೇದು, ಇನ್ನು ಕೆಲಸ ಜಾಸ್ತಿ ಈ ವಾಷಿಂಗ್ ಮಿಷಿನ್ನಲ್ಲಿ. ಅಂದರೆ ನೀವೇ ಸ್ವತಃ ತೊಳೆದ ಬಟ್ಟೆಗಳನ್ನು ಪಕ್ಕದ ಸ್ಪಿನ್ಗೆ ನೀವೇ ಹಾಕಬೇಕು. ಇನ್ನು ಮೂರನೇದು, ನಿಮಗೆ ಸಮಯ ಉಳಿಯೋದಿಲ್ಲ. ಈ ಸೆಮಿ ಆಟೋಮೆಟಿಕ್ ಮಿಷಿನ್ ಇದ್ದರೆ ಅದರ ಮುಂದೆ ಒಬ್ಬರು ಇರಲೇಬೇಕು. ಇನ್ನು ಎರಡನೇ ಪಾರ್ಟ್ ಏನಪ್ಪ ಅಂತಂದರೆ, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಈಗ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಯೋಣ. ಇದರಲ್ಲಿ ಮುಂದೆ ಬಾಗಿಲು ಇರುತ್ತದೆ. ಅಂದರೆ ನೀವು ಸೆಮಿ ಆಟೋಮೆಟಿಕ್ನಲ್ಲಿ ಮೇಲ್ಗಡೆ ಇರುತ್ತದೆ ಬಾಗಿಲು. ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಮುಂದೆ ಇರುತ್ತದೆ ಡೋರು. ಇನ್ನು ಇದರಲ್ಲಿ ಒಂದೇ ಒಂದು ಟಬ್ ಇರುತ್ತದೆ. ಈ ಒಂದೇ ಒಂದು ಟಬ್ನಲ್ಲೇ ವಾಶ್, ರಿನ್ಸ್, ಸ್ಪಿನ್ ಎಲ್ಲವೂ ಆಟೋಮೆಟಿಕ್ ಆಗಿರುತ್ತದೆ. ಯಾವುದೂ ಕೂಡ ಮ್ಯಾನ್ಯುವಲಿ ಇರೋದಿಲ್ಲ. ಅಂದರೆ ನೀವು ಸೆಮಿ ಆಟೋಮೆಟಿಕಲ್ಲಾದರೆ ನೀವೇ ತೊಳೆದ ಬಟ್ಟೆಗಳನ್ನು ಒಣಗಿಸಲು ಸ್ಪಿನ್ ಟಬ್ಗೆ ಹಾಕಬೇಕಿತ್ತು. ಇದರಲ್ಲಿ ಆ ರೀತಿ ಮಾಡುವ ಅವಶ್ಯಕತೆ ಇಲ್ಲ. ಒಂದೇ ಟಬ್ನಲ್ಲಿ ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಇರುತ್ತದೆ. ಇನ್ನು ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ನೀವು ಮಾಡಬೇಕಾದದ್ದು ಏನಪ್ಪ ಅಂತಂದರೆ, ಬಟ್ಟೆಯನ್ನು ಹಾಕಬೇಕು, ಡಿಟರ್ಜೆಂಟನ್ನು ಹಾಕಬೇಕು, ಸ್ಟಾರ್ಟ್ ಬಟನನ್ನು ಒತ್ತೋದು. ಇಷ್ಟೇ ನಿಮ್ಮ ಕೆಲಸ. ಮಿಕ್ಕಿದ್ದ ಎಲ್ಲ ಕೆಲಸವನ್ನು ಕೂಡ ಈ ಒಂದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ಆಟೋಮೆಟಿಕ್ಕಾಗಿ ಅದೇ ಮಾಡಿಬಿಡುತ್ತದೆ. ಇನ್ನು ಈ ಫ್ರಂಟ್ ಲೋಡ್ನ ಲಾಭಗಳು ಏನೇನಪ್ಪ ಅಂತಂದರೆ, ಬಟ್ಟೆಗಳನ್ನು ತುಂಬ ಚೆನ್ನಾಗಿ ತೊಳೆಯುತ್ತದೆ. ನಿಮಗೆ ಸೆಮಿ ಆಟೋಮೆಟಿಕ್ಗೆ ಹೋಲಿಸ್ಕೊಂಡ್ರೆ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ತುಂಬ ಬಟ್ಟೆಯನ್ನು ಚೆನ್ನಾಗಿ ಒಗೆಯುತ್ತದೆ. ಇನ್ನು ಎರಡನೇ ಲಾಭ ಏನಪ್ಪ ಅಂತಂದರೆ, ನೀರು ಮತ್ತು ಡಿಟರ್ಜೆಂಟನ್ನು ಕಡಿಮೆ ಬಳಸುತ್ತದೆ. ನೀರನ್ನು ಅಷ್ಟೇ ಮತ್ತು ಸಾಬೂನುಗಳನ್ನು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿಕೊಂಡು ಕೆಲಸವನ್ನು ಮಾಡುತ್ತದೆ. ಮತ್ತು ಮೂರನೇ ಲಾಭ ಏನಪ್ಪ ಅಂತಂದರೆ, ಶಬ್ದ ಕಡಿಮೆ. ನಿಮ್ಮ ಸೆಮಿ ಆಟೋಮೆಟಿಕ್ನಲ್ಲಿ ಶಬ್ದ ಸ್ವಲ್ಪ ಜಾಸ್ತಿ ಇರುತ್ತದೆ. ಆದರೆ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಶಬ್ದವೂ ಕೂಡ ಕಡಿಮೆ ಇರುತ್ತದೆ ಮತ್ತು ಬಟ್ಟೆಗೆ ಹಾನಿ ಕಡಿಮೆ. ಅಂದರೆ ಬಟ್ಟೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಸಮಯವನ್ನು ಕೂಡ ನೀವು ಆರಾಮಾಗಿ ಉಳಿಸಬಹುದು. ನೀವು ಬಟ್ಟೆಯನ್ನು ಹಾಕಿ ನಿಮ್ಮ ಕೆಲಸವನ್ನು ಆರಾಮಾಗಿ ಮಾಡಿಕೊಂಡ್ರೆ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದೆಯಲ್ಲ, ಇದೇ ಎಲ್ಲ ಕೆಲಸವನ್ನು ಮಾಡಿ ಬಟ್ಟೆಯನ್ನು ಒಣಗಿಸಿ ನಿಮಗೆ ಕೊಡುತ್ತದೆ. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ನಗರ ಪ್ರದೇಶಗಳಲ್ಲಿ ಇದು ತುಂಬ ಪಾಪ್ಯುಲರ್ ಮತ್ತು ನಗರ ಪ್ರದೇಶದಲ್ಲಿ ಹಲವಾರು ಜನ ಈ ಫ್ರಂಟ್ ಲೋಡ್
ವಾಷಿಂಗ್ ಮಿಷಿನನ್ನು ಖರೀದಿ ಮಾಡುತ್ತಾರೆ. ಇನ್ನು ಈ ಫ್ರಂಟ್ ಲೋಡ್ನ ನಷ್ಟಗಳು ಏನೇನಪ್ಪ ಅಂತಂದರೆ ಇದು ಸ್ವಲ್ಪ ದುಬಾರಿ ಆಗಿರುತ್ತದೆ. ಸೆಮಿ ಆಟೋಮೆಟಿಕ್ಗೆ ಹೋಲಿಸ್ಕೊಂಡ್ರೆ ಇದು ಡಬಲ್ಲು ದುಬಾರಿ ಆಗಿರುತ್ತದೆ. ಮತ್ತು ಇದೇನಾದರೂ ರಿಪೇರಿಗೆ ಬಂದರೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಕಾಸ್ಟ್ಲಿ ಐಟಮ್ನ ಯೂಸ್ ಮಾಡಿ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ರೆಡಿ ಮಾಡುತ್ತೆ. ಅದರಿಂದ ರಿಪೇರಿ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ವಾಶ್ ಸಮಯ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮಗೆ ಸೆಮಿ ಆಟೋಮೆಟಿಕ್ ಹೋಲಿಸ್ಕೊಂಡ್ರೆ ಇದು ನೀಟಾಗಿ ವಾಶ್ ಮಾಡುತ್ತೆ, ಬಟ್ ಸಮಯವನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳುತ್ತೆ. ಫೈನಲ್ ಆಗಿ ನಿಮಗೆ ಯಾವ ವಾಷಿಂಗ್ ಮಿಷಿನ್ ಸೂಕ್ತವಾಗುತ್ತೆ ಅಂತಂದರೆ, ನಿಮ್ಮ ಬಜೆಟ್ ಕಡಿಮೆ ಇದ್ದರೆ, ನೀರಿನ ಸಮಸ್ಯೆ ಇದ್ದರೆ, ಕರೆಂಟ್ ಸಮಸ್ಯೆ ಇದ್ದರೆ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬೆಸ್ಟು ಅಂತ ನಾನು ಸಲಹೆ ಕೊಡ್ತೀನಿ. ನೀವು ನಗರದಲ್ಲಿದ್ದರೆ, ಸಮಯ ಉಳಿಯಬೇಕು ಅಂದರೆ, ಬಟ್ಟೆ ಜಾಸ್ತಿ ಇದ್ದರೆ ಫ್ರಂಟ್ ಲೋಡ್ ಬೆಸ್ಟು ಅಂತ ನಾನು ನಿಮಗೆ ಸಲಹೆಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಇಂಥ ಹೆಚ್ಚಿನ ಟೆಕ್ನಾಲಜಿ ಮತ್ತು ಉಪಯೋಗಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ವಾಷಿಂಗ್ ಮಿಷಿನ್ ಬಳಸುತ್ತಿದ್ದೀರಾ ಕಮೆಂಟನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.